ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾಶಿಕ್. ತುಂಬ ದಿವಸದ ನಂತರ ನಾನು ಮೋಟೋ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಮೆಲ್ಕಾರ್ಗೆ ಹೋಗ್ತಾ ಇದ್ದೇನೆ. ಅಂದರೆ ಬೈಕಿದೊಂದು ರೆಕಾರ್ಡ್ ಆಗಬೇಕಿತ್ತು. ಅಂದರೆ ಅಲ್ಲಿ ಗಾಡಿದು ಹೀರೋ ಎಕ್ಸ್ಟ್ರೀಮ್ ಇದು HP ಕ್ಯಾನ್ಸಲೇಷನ್ ಆಗಿ ಅಂದರೆ ನನ್ನ ಹೆಸರಿಗೆ ಆಗಬೇಕಷ್ಟೇ ಬೈಕಿದು ರೆಕಾರ್ಡು. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡೋದು ಮರಿಬೇಡಿ. ಕಲ್ಲಡ್ಕ ರೋಡು ರಿಪೇರಿ ಆಗ್ತಾ ಉಂಟು. ಈಗ ಅಲ್ಲಿಗೆ ಹೋದ್ಮೇಲೆ ನೋಡ್ಬೇಕಷ್ಟೇ ಹೇಗಿದೆ ಸಿಚುವೇಶನ್ ರೋಡ್ ಇದು ಅಂತ. ಈಗ ನೋಡುವ, ಪೆಟ್ರೋಲ್ ಹಾಕ್ಬೇಕಷ್ಟೇ. ಒಂದು ಸ್ವಲ್ಪ ಪೆಟ್ರೋಲ್ ಕಮ್ಮಿ ಇದೆ ಬೈಕಲ್ಲಿ. ವಿಡಿಯೋ ಸರಿ ಬರ್ತಾ ಇದೆಯಾ ಅಂತ ಗೊತ್ತಿಲ್ಲ, ನೋಡ್ಬೇಕೀಗ. ವಿಡಿಯೋ ಸರಿ ಬರ್ತಾ ಉಂಟು ಅಂತ ಚೆಕ್ ಮಾಡ್ತೇನೆ. ಇಲ್ಲಿ ಒಮ್ಮೆ ನಿಲ್ಲಿಸ್ತೇನೆ ನಾನೀಗ. ವಿಡಿಯೋ ಆಗ್ತಾ ಉಂಟು. ವಿಡಿಯೋ ಆಗ್ತಾ ಇದೆಯಾ ಮತ್ತೆ ರೋಡು ಹೇಗೆ ಕಾಣ್ತಾ ಉಂಟು ಅಂತ ಒಮ್ಮೆ ಚೆಕ್ ಮಾಡ್ಲಿಕ್ಕೆ ಉಂಟು ಯಾವಾಗಲೂ. ಸೆಲ್ಫ್ ಸ್ಟಾರ್ಟ್ ಆಗುದಿಲ್ಲ ಗಾಡಿಯಲ್ಲಿ. ಅಂದರೆ ಸ್ವಿಚ್ಚಿದೊಂದು ಪ್ರಾಬ್ಲಮ್ ಇದೆ ನನ್ನ ಬೈಕಲ್ಲಿ. ಬ್ಯಾಟ್ರಿ ಹೊಸ್ತಾಕಿ ಆಗಿದೆ, ಆದರೂ ಪ್ರಾಬ್ಲಮ್ ಇದೆ ಗಾಡಿಯಲ್ಲಿ ಹಾಗೆ. ಇಲ್ಲಿ ಮೊನ್ನೆ ನಮ್ಮ ಮನೆ ಹತ್ರ ರೋಡಲ್ಲಿ ಅಂದರೆ ಇದು ನೀರಿನ ಪೈಪ್ ಹಾಕಿದ್ದಾರೆ. ಅದನ್ನು ಎಲ್ಲ ರೋಡ್ ಸರಿ ಮಾಡಿದ್ದಾರೆ, ಮಾತ್ರ ಕಣಿಗೆ ಅಂದರೆ ನೀರು ಹೋಗುವ ಕಣಿ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ. ಇಲ್ಲಿ ಅದಕ್ಕೆ ಮಣ್ಣು ಹಾಕಿ ಹೋಗಿದ್ದಾರೆ ನೋಡಿ. ಈಗ ನಾನಂದರೆ ಮೆಲ್ಕಾರ್ ಪೇಟೆಯಲ್ಲಿ ಒಂದು ವ್ಲಾಗ್ ಮಾಡಬೇಕಂತ ಇದ್ದೇನೆ. ಫಸ್ಟ್ ಈಗ ಮೋಟೋ ವ್ಲಾಗ್ ಮಾಡುವಂತ ಆಯಿತು. ತುಂಬ ದಿವಸದ ನಂತರ ಮೋಟೋ ವ್ಲಾಗ್ ಮಾಡ್ತಾ ಇದ್ದೇನೆ. ಈಗಲೇ ಹೇಳಿದೆ ಮೊದಲೊಮ್ಮೆ. ಹಾಗೆ ಪೆಟ್ರೋಲ್ ಹಾಕ್ಬೇಕೀಗ. ಫಸ್ಟಿಗೆ ಪೆಟ್ರೋಲ್ 9 ಬೈಕಲ್ಲಿ ಅಂತಲ್ಲ, ಸ್ಕೂಟಿ ಕಾರಲ್ಲಿ. ಮತ್ತು ನಿಮಗೆ ಅರ್ಧ ಅಲ್ಲಿ ಬಾಕಿ ಆದರೆ ಗಾಡಿ ಎಂತ ಮಾಡೋದು. ಪೆಟ್ರೋಲ್ ಧರ್ಮಕ್ಕೆ ಎಲ್ಲಿಯೂ ಕೊಡೋದಿಲ್ಲಲ್ಲ. ವಿಡಿಯೋ ಲೆಂತ್ ಸ್ವಲ್ಪ ಆಗ್ಬೋದು, ಎಡಿಟ್ ಮಾಡುವಾಗ ನೋಡ್ಬೇಕಷ್ಟೆ. ಕಲ್ಲಡ್ಕದ ರೋಡು ಹೇಗೆ ಈಗ ಧೂಳು ಉಂಟಾ ಅಂತ ಗೊತ್ತಿಲ್ಲ. ರೈನ್ ಕೋಟ್ ತಗೊಂಡೇನೆ. ಮಳೆ ಬಂದರೆ ಸಡನ್ ಮಳೆ ಯಾವಾಗ ಬರ್ತದೆ ಅಂತ ಹೇಳಿಕ್ಕೆ ಆಗೋಲ್ಲ ಈಗಿನ ಕಾಲದಲ್ಲಿ. ಈಗ ಡಿಸೆಂಬರ್ವರೆಗೆ ಮಳೆ ಇರ್ತದೆ, ಸ್ವಲ್ಪ ಒಮ್ಮೊಮ್ಮೆ ಬರ್ತದೆ ಹಾಗೆ. ಪೆಟ್ರೋಲು ನಮ್ಮ ಊರಿನ ಪೆಟ್ರೋಲ್ ಬಂಕಲ್ಲಿ ಹಾಕಿ ಹೋಗುವಂತ ಆಗ್ತಾ ಇದೆ. ಒಂದು ಕುಟ್ಟಿ ಇದೆ, ಅಂದರೆ ಒಂದು ಲೈನ್ ಇದೆ ಪೆಟ್ರೋಲು. ವಿಟ್ಲದಲ್ಲಿ ಹಾಕ್ಬೋದು, ಆದರೂ ಸುಮ್ಮನೆ ಸಾಕಾಗ್ತದೆ ವಿಟ್ಲದವರೆಗೆ ಪೆಟ್ರೋಲು. ನಮ್ಮ ಊರಲ್ಲಿ ಹಾಕಿದರೆ ಒಳ್ಳೆಯದು, ಮಾತ್ರ ಸ್ವಲ್ಪ ಮೈಲೇಜ್ ಕಮ್ಮಿ ಇದೆ. ಇಲ್ಲಿ ಅದು ಪೆಟ್ರೋಲ್ ಅಷ್ಟು ದೂರಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಊರಿಗೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಒಳ್ಳೆ ಇದೆ. ಹೆಚ್ಚಿನ ಪೆಟ್ರೋಲ್ ಪಂಪಲ್ಲಿ ಮಿಕ್ಸ್ ಮಾಡ್ತಾರೆ ಪೆಟ್ರೋಲ್, ಅಂದರೆ ಏನೋ ಒಂದು ಎಥನಾಲ್ ಏನೋ ಮಿಕ್ಸ್ ಮಾಡ್ತಾರೆ ಪೆಟ್ರೋಲಲ್ಲಿ ಹಾಗೆ.
ನನ್ನ ಬೈಕಲ್ಲಿ ರೂಟ್ಸ್ ಹಾರ್ನ್ ತೆಗ್ದಿದ್ದೇನೆ, ಅದು ಭಯಂಕರ ಸೌಂಡು ರೂಟ್ಸು. ಮತ್ತು ಈಗ ಯಾವ ಹಾರ್ನ್ ಹಾಕಿದ್ದೇನೆ ಅಂದರೆ, ಒಂದು ನಮ್ಮ ಮುಂಚೆ ಓಲ್ಡು ನ್ಯಾನೋ ಕಾರ್ ಇತ್ತು ನಮ್ಮಲ್ಲಿ, ಅದರದ್ದು ಒಂದು ಹಾರ್ನ್ ಉಂಟು. ಮತ್ತು ಒರಿಜಿನಲ್ ಬಂದ ಹಾರ್ನು, ಎಕ್ಸ್ಟ್ರೀಮಲ್ಲಿ ಒಂದು ಒರಿಜಿನಲ್ ಬಂದ ಹಾರ್ನು ಸಹ ನ್ಯಾನೋದಲ್ಲಿರುವ ಒಂದು ಸಿಂಗಲ್ ಹಾರ್ನ್ ಇತ್ತು. ಈಗ ಆ 2 ಹಾರ್ನ್ ಹಾಕ್ತೇನೆ. ಸೌಂಡ್ ಏನು ಕಮ್ಮಿ ಇಲ್ಲ, ಇದೂ ಸಖತ್ತಾಗಿ ಹೊಡಿತದೆ ಸೌಂಡು. ಮತ್ತು ರೂಟ್ಸ್ ಅಂತೂ ಭಯಂಕರ ಸೌಂಡ್, ಅದು ರೂಟ್ಸ್ ಹಾರ್ನ್ 1250 ರೂಪಾಯಿ ಆಗ್ತದೆ. 1250 ರೂಪಾಯಿ ಹಾಗೆ. ಸ್ವಾಮಿಯೇ ಅಯ್ಯಪ್ಪ. ಇಲ್ಲಿ ನಮ್ಮ ಊರಿದು ಅಯ್ಯಪ್ಪ ಮಂದಿರ ಉಂಟು. ವಿಡಿಯೋ ಆಗ್ತಾಯಿದೆ ಅಂತ ಪುನಃ ರೀಚೆಕ್ ಮಾಡಬೇಕೀಗ, ಗೊತ್ತೇ ಆಗೋದಿಲ್ಲ ಸ್ಟಾಪ್ ಆದರೆ. ವಿಡಿಯೋ ಶೇಕ್ ಆಗ್ತದಲ್ಲ ಬೈಕಲ್ಲಿ ಹೋಗುವಾಗ. ಗೋಪ್ರೋ ಆದರೆ ಹಾಗೆ ಸ್ಟಾಪ್ ಆಗೋದಿಲ್ಲ. ಗೋಪ್ರೋ ಕ್ಯಾಮರಾನು ಸ್ಟಾಪ್ ಆಗ್ತದೆ, ಹೀಟ್ ಆದರೆ ಸ್ಟಾಪ್ ಆಗ್ತದೆ ಅಂತೆ ಗೋಪ್ರೋ ಕ್ಯಾಮರಾ ಹಾಗೆ. ಓಕೆ, ನಮ್ಮ ಪೇಟೆ ಬಂತು, ನಮ್ಮ ಪುಣಚ ಪೇಟೆ. ಪೆಟ್ರೋಲ್ ಹಾಕ್ಬೇಕೀಗ. ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ನಾನು ಮೋಟೋ ವ್ಲಾಗ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಾಯ್ತು ಅವರಿಗೆ. 250 ರೂಪಾಯಿ ಪೆಟ್ರೋಲ್ ಅಡ್ಡ ಬರ್ತದೆ. ಇವರು ನಮ್ಮ ಊರಿನವರು, ಅವರು ನೋಡ್ತಾ ಇದ್ದಾರೆ ಇದು ಹೇಗೆ ವಿಡಿಯೋ ಆಗ್ತಾ ಇದೆ ಹೆಲ್ಮೆಟ್ ಅಲ್ಲಿ ಅಂತ. ಹಾಗೆ ಮೈಕ್ ಉಂಟು, ಮೈಕ್ ವಿತ್ ವೈರ್. 250. ಈಗ ಇವತ್ತು ನಿಮಗೆ ಕಲ್ಲಡ್ಕ ಪೇಟೆ ತೋರಿಸ್ಲಿಕ್ಕಿದ್ದೇನೆ, ಅಲ್ಲಿ ಹೇಗೆ ಧೂಳು ಉಂಟು. ನಮ್ಮ ರೋಡೆಲ್ಲ ರಿಪೇರಿ ಆಗ್ತಾ ಉಂಟು. ಇವರನ್ನು ನಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಗೋಪ್ರೋ ಬೇಕು ಕ್ಯಾಮರಾ, ಗೋಪ್ರೋ ಇದ್ರೆ ಒಳ್ಳೆ ಬರ್ತದೆ. ಶೇಕ್ ಆದ್ರೆ ಸ್ವಲ್ಪ ಒಮ್ಮೊಮ್ಮೆ ವಿಡಿಯೋ ಸ್ಟಾಪ್ ಆಗ್ತದೆ, ಅದರಲ್ಲಿ ಸಹ ಸ್ಟಾಪ್ ಆಗ್ತದೆ. ಅದರಲ್ಲಿ ಹೀಟ್ ಆದ್ರೆ ಸ್ಟಾಪ್ ಆಗ್ತದೆ ಗೋಪ್ರೋ ಕ್ಯಾಮರಾ ಹಾಗೆ. ಅಲ್ಲ, ಇದು ಫುಲ್ ಫಿಕ್ಸ್. ಹೆಲ್ಮೆಟ್ ಮೌಂಟ್ ಅಂತ ಹೇಳುದು 500 ರೂಪಾಯಿ ಉಂಟು. ಇದಕ್ಕೆ ವಿದ್ ವೈರ್ ಮೈಕಕ್ಕೆ 350 ರೂಪಾಯಿ ಹಾಗೆ. ನೋಡಿ ಮತ್ತೆ ವಿಡಿಯೋ ನೋಡಿ. ಹಣ ಖಾಲಿ ಆಯ್ತು ಪೆಟ್ರೋಲ್ ಹಾಕಿ, ಕೈಯಲ್ಲಿ ಏನಿಲ್ಲ ಇನ್ನು. ಯಾಕೆ ಒಂದು 40,000 ಬೇಕು ಒಳ್ಳೆ ಕ್ಯಾಮರಾ, ಗೋಪ್ರೋ ಕ್ಯಾಮರಾ, ಆಕ್ಷನ್ ಕ್ಯಾಮರಾ. ಇದು ಒಳ್ಳೆ ಬರ್ತದೆ. ಇಲ್ಲಿ ಕತ್ತಿ ಮಾರುವವರು ಬಂದಿದ್ದಾರೆ, ಅವರು ಘಟ್ಟದವರು. ವಿದ್ ವಯರ್ ಮೈಕ್ ಹಾಕಿದ್ರೆ ಸ್ವಲ್ಪ ಉದ್ದ ಆಗ್ತದೆ, ವಯರ್ ಸ್ವಲ್ಪ ಕಿರಿಕಿರಿ ಆಗ್ತದೆ ಬೈಕಲ್ಲಿ ಹೋಗುವಾಗ, ಉದ್ದ ನೇಲ್ತದೆ. ಈಗ ಪೆಟ್ರೋಲ್ ಹಾಕಿದೆ ಅಲ್ಲ, 3 ಕೋಟಿ ಬಂತು. ನಮ್ಮ ಊರಿನ ಬಸ್, ಮೊನ್ನೆ ಬ್ಲಾಗಲ್ಲಿ ಹೇಳಿದ್ದೆ, ಗೋಪಾಲಕೃಷ್ಣ ಬಸ್ ಅಂತ. ಹಾಗೆ ಬಸ್ಸಿನ ಹಿಂದೆ ಮತ್ತೆ ಇದು ರಿಕ್ಷಾದ ಹಿಂದೆ ಹೋಗ್ಬಾರ್ದು ಯಾವತ್ತು. ಅಂದರೆ ಯಾವಾಗ ನಿಲ್ಲಿಸ್ತಾರೆ ಅಂತ ಗೊತ್ತಾಗೋದಿಲ್ಲ, ಸಡನ್ ನಿಲ್ಲಿಸ್ತಾರೆ ಅವರು ಹೋಗ್ತಾ ಇರುವಾಗ. ಇದು ಡೇಂಜರ್. ಅಂದರೆ ನಾವು ಕೇರ್ಫುಲ್ ಆಗಿದ್ದರೆ ತೊಂದರೆ ಇಲ್ಲ. ಟ್ರಾಫಿಕ್ ರೂಲ್ಸ್ ಪ್ರಕಾರ ಅದೇ 4 ಫೀಟ್ ಏನೋ ಮೈಂಟೈನ್ ಮಾಡಬೇಕಂತೆ ಡಿಸ್ಟೆನ್ಸ್. ಒಂದು ಗಾಡಿಯ ಹಿಂದೆ ನಾವೊಂದು 4 ಫೀಟ್ ಅಂತರ ಕಾಯ್ದುಕೊಳ್ಬೇಕಂತೆ. ಯಾಕೆಂದರೆ ಸಡನ್ ಬೇಕಾಗಿದ್ದರೆ ಆಕ್ಸಿಡೆಂಟ್ ಆಗೋದು. ಹಾಗೆ ಈ ದೊಡ್ಡ ದೊಡ್ಡ ಸಿಟಿಯಲ್ಲಿ, ಹೈವೇಯಲ್ಲಿ, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇಲಿ ಎಲ್ಲ ಒಮ್ಮೆಲೆ ಬ್ರೇಕ್ ಹಾಕ್ತಾರೆ. ಹಾಗೆ ಒಮ್ಮೆಲೆ ಬ್ರೇಕ್ ಹಾಕಿದರೆ
ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ. ವಿಡಿಯೋ ಆಗ್ತಾ ಉಂಟು. ನನಗೆ ಅದೇ ಹೆದರಿಕೆ ಆಗೋದು. ಒಮ್ಮೊಮ್ಮೆ ನಾವು ತುಂಬ ಮಾತಾಡಿ ಅರ್ಧದಲ್ಲಿ ವಿಡಿಯೋ ಸ್ಟಾಪ್ ಆದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಷ್ಟು ಟೈಮ್ ಮಾತಾಡಿದ್ದೆಲ್ಲ ವೇಸ್ಟ್ ಆಗ್ತದೆ. ದೂರ ಉಂಟು. ನಮ್ಮ ಇಲ್ಲಿ ಮನೆಯಿಂದ ಮೆಲ್ಕಾರ್ಪೇಟೆಗೆ ಎಷ್ಟುಂಟು ಗೊತ್ತಿಲ್ಲ. ವಿಟ್ಲದಿಂದ ಮೊನ್ನೆ ಗೂಗಲ್ ಮ್ಯಾಪ್ ಹಾಕಿ ನೋಡಿದ್ದೇನೆ. ವಿಟ್ಲದಿಂದ 14 ಕಿಲೋಮೀಟರ್ ಆಗ್ತದಂತೆ ಮೆಲ್ಕಾರಿಗೆ. ಹಾಗೆ ಪುತ್ತೂರಿಂದ ಹೋಗ್ತಿದ್ರೆ ಮತ್ತು ಜಾಸ್ತಿ ದೂರ. ಧೂಳು. ಒಂದು ಲಾರಿ ಟಿಪ್ಪರ್ ಏನಾದರೂ ಹೋದರೆ ಧೂಳು ಅಂದರೆ ಧೂಳು. ಒಂದು ಟಿಪ್ಪರ್ ಹೆವಿ ಗಾಡಿ ಎಲ್ಲ ಹೋದರೆ ಧೂಳು ಅಂದರೆ ಧೂಳು. ಹೆಲ್ಮೆಟ್ ಗ್ಲಾಸ್ ಹಾಕಲೇಬೇಕು ಯಾವಾಗಲೂ. ಕಣ್ಣಿಗೆ ಕಸ ಬಿದ್ದರೆ ಒಮ್ಮೆಲೆ ಇದಾಗ್ತದೆ. ಇಲ್ಲದ್ರೆ ಒಂದು ಕೂಲಿಂಗ್ ಗ್ಲಾಸ್ ಆದರೂ ಹಾಕಿದರೆ ಒಳ್ಳೆಯದು ಗಾಡಿಯಲ್ಲಿ. ನಾವು ಎದುರು ಬರ್ತಾ ಇದ್ರು ರಾಂಗ್ ಸೈಡಿಗೆ ಬರ್ತಾರೆ. ಓವರ್ಟೇಕ್ ಮಾಡ್ಲಿಕ್ಕೆ ಅರ್ಜೆಂಟ್ ಜನರಿಗೆ. ನಾನು ಅರ್ಜೆಂಟ್ ಮಾಡ್ತೇನೆ ಕೆಲವೊಂದು ಸಲ. ಕೆಲವುದು ಟಿಪ್ಪರ್ ಹೆವಿ ವೆಹಿಕಲ್ಸ್ ಸೈಡ್ ಕೊಡೋದಿಲ್ಲ. ಪಕ್ಕ ಜೋರು ಹಾರ್ನ್ ಹಾಕ್ಬೇಕಾಗ್ತದೆ ಸೈಡ್ ಕೊಡಬೇಕಾದ್ರೆ. ಮೆಲ್ಲ ಹೋದಷ್ಟು ಒಳ್ಳೆಯದು ಮೈಲೇಜಿಗೆ. ನಾನಂದರೆ ಒಂದ್ಸಲಿ ನೋಡಿದ್ದೆ ಗೂಗಲಲ್ಲಿ. ಅದರಲ್ಲಿ ಬಂದಿದೆ ಏನಂದರೆ 30 ಸ್ಪೀಡ್, 35 ಏನೋ ಇದೆ, ಕರೆಕ್ಟಾಗಿ ನನಗೆ ನೆನಪರ್ತಿಲ್ಲ. 30-35 ಸ್ಪೀಡಿಂದ 55 ಒಳಗೆ ಹೋಗ್ಬೇಕಂತೆ ಮೈಲೇಜ್ ಸಿಗಬೇಕಂದ್ರೆ. 30 to 55 per hour ಸ್ಪೀಡ್ ಒಳ್ಳೆ ಮೈಲೇಜ್ ಸಿಗ್ತದೆ. ಮತ್ತು ಎವರೇಜ್ ಸ್ಪೀಡ್ ಹೋದರೆ ಒಳ್ಳೆಯದು. ಯಾವತ್ತಿದ್ರು ಎವರೇಜ್ ಸ್ಪೀಡ್ ಹೋದರೆ ಒಂದೇ ಲೆಕ್ಕ ಹೋಗಬೇಕು ಸ್ಪೀಡು ಬೈಕಲ್ಲಿ. ಬೈಕ್ ಅಂತಲ್ಲ, ಸ್ಕೂಟಿ, ಬೈಕು, ಕಾರು. ಅಂದರೆ ಒಂದೇ ಸ್ಪೀಡ್ ಮೇಂಟೈನ್ ಮಾಡಿದ್ರೆ ಒಳ್ಳೆ ಮೈಲೇಜ್ ಪಡ್ಕೊಳ್ಬೋದು ನೀವು ಸಹ. ಮತ್ತು ಗಾಳಿ ಕರೆಕ್ಟ್ ಬೇಕು ಬೈಕಲ್ಲಿ, ಆಲ್ ವೆಹಿಕಲ್. ಗಾಳಿ ಸರಿ ಇಲ್ಲ ಇದ್ದರೆ ಮೈಲೇಜ್ ಕಮ್ಮಿ ಆಗ್ತದೆ. ಗಾಳಿ ಮತ್ತು ಪೆಟ್ರೋಲ್, ಒಳ್ಳೆ ಪೆಟ್ರೋಲ್, ಮತ್ತು ನಮ್ಮದು ಮೇಂಟೆನೆನ್ಸ್. ನಾನು ಮೊದಲೊಮ್ಮೆ ಹೇಳಿದ್ದೆ, ಆಯಿಲ್ ಫಿಲ್ಟರ್, ಫ್ಯೂಯಲ್ ಫಿಲ್ಟರ್, ಏರ್ ಫಿಲ್ಟರ್, ಈ 3 ಫಿಲ್ಟರ್ ಚೇಂಜ್ ಮಾಡ್ತಾಯಿದ್ರೆ ಒಳ್ಳೆಯದು. ಹಾಗೆ ಇಲ್ಲಿ ಒಂದು ಜಂಕ್ಷನ್, ಇಲ್ಲಿಂದ ಅಡ್ಡೆ ನಡ್ಕಕ್ಕೆ ಒಳಗೆ ದಾರಿ ಸೇರ್ತಾರೆ. ಜಂಕ್ಷನ್ ಅದಲ್ಲಿ ಕೇಪು ಉಳ್ಳಾಳ್ತಿ ದೇವಸ್ಥಾನಕ್ಕೆ ಹೋಗ್ತದೆ. ಕೇಪು ಉಳ್ಳಾಳ್ತಿ ದೇವಸ್ಥಾನ ಮತ್ತು ಕೇಪು ಕೈಲಾಸೇಶ್ವರ ದೇವಸ್ಥಾನ ಅಂತ. ಅಲ್ಲಿ ಆ ಕಡೆ ನಾನು ಹೋಗ್ತೇನೆ ಒಂದೊಂದು ಸಲ ಅಡ್ಡಾಡ್ಕ. ಕೇರಳ ಲಾಟ್ರಿ ತಗೊಳ್ಳಿಕ್ಕೆ ನಾನು ಒಂದೊಂದು ಸಲ ಹೋಗ್ತೇನೆ. ಹಾಗೆ ಇಲ್ಲಿ ಸ್ವಲ್ಪ ಜಂಪಾಂಗ್ ಆಗ್ತದೆ ಈ ರೋಡು. ಅಂದರೆ ರೋಡ್ ಸ್ವಲ್ಪ ತಗ್ಗು ಎತ್ತರ ಆಗಿದೆ. ಹೇಗೆ ಅದು ಗೊತ್ತಿಲ್ಲ, ತಗ್ಗು ಎತ್ತರ ಉಂಟು ಸ್ವಲ್ಪ. ನೋ ಓವರ್ಟೇಕ್ ಝೋನ್ ಅಂತ ಆಗಿದ್ದಾರೆ, ಒಂದು ವಾರ್ನಿಂಗ್. ಓವರ್ಟೇಕ್ ಮಾಡುವ ಝೋನ್ ಅಲ್ಲ ಅಂತ. ಈ ಕೆಲವು ಸಿಗ್ನಲು ನನಗೂ ಗೊತ್ತಿಲ್ಲ, ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಯಾಕೆ ಸಿಗ್ನಲ್ ಹಾಕ್ತಾರೆ, ಅದರ ಅರ್ಥ ಏನು ಅಂತ ಗೊತ್ತಿರೋದಿಲ್ಲ ಹೆಚ್ಚಿನವರಿಗೆ. ನನಗೂ ಆಲ್ಮೋಸ್ಟ್ ಹೆಚ್ಚಿದ್ದು ಗೊತ್ತಿಲ್ಲ. ಕುಕ್ಕೆಬೆಟ್ಟು, ವಿಟ್ಲ ತಲುಪ್ತಾ ಬಂದೆ ನಾನು. ವಿಟ್ಲಕ್ಕೆ ಒಂದು 4-5 ಕಿಲೋಮೀಟರ್ ಇದೆ ಅಂತ ಕಾಣ್ತದೆ. ಎಷ್ಟು ಉಂಟು ಗೊತ್ತಿಲ್ಲ ವಿಟ್ಲಕ್ಕೆ ಪೇಟೆಗೆ.
ಹಾಗೆ ಅಂತ ಹೆಚ್ಚು ಸ್ಪೀಡ್ ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ನೋಡ್ಕೊಳ್ಬೇಕಲ್ಲ. ತುಂಬ ಸ್ಪೀಡ್ ಹೋದರೆ ಮೈಲೇಜೂ ಇಲ್ಲ ಗಾಡಿಯಲ್ಲಿ. ಬೈಕಿದು ರೆಕಾರ್ಡಿಗೆ ಏನಾಗ್ತದೆ ಗೊತ್ತಿಲ್ಲ, ಅಡ್ವಾನ್ಸ್ ಕೊಡಬೇಕಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅಡ್ವಾನ್ಸ್ ಕೊಡಲಿಕ್ಕೆ ನಾನು ಮತ್ತೆ ಒಂದು 2 ದಿವಸದಲ್ಲಿ ಅಡ್ವಾನ್ಸ್ ಕೊಡ್ತೇನೆ ಅಂತ ಹೇಳಬೇಕಷ್ಟೆ ಅವರಿಗೆ. ಮತ್ತು ಅಲ್ಲಿಂದ ಕಾಲ್ ಮಾಡಬೇಕಷ್ಟೆ. ಕೆಲವೊಂದು ಸಲ ಅಡ್ವಾನ್ಸ್ ಇದ್ರೆ ಒಂದು 500 ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಇವರು RTO ಬ್ರೋಕರ್ನವರು. ಹಾಗೆ GoPro ಕ್ಯಾಮರಾದಲ್ಲಿ ವೀಡಿಯೋ ಶೂಟ್ ಆದಾಗೆ ಮೊಬೈಲಲ್ಲಿ ಆಗೋದಿಲ್ಲ. ಅದು GoPro ಕ್ಯಾಮರಾ ಇರೋದು ಆ್ಯಕ್ಷನ್ ಕ್ಯಾಮರಾ, ಅದು ಸ್ಲೋ ಮೋಷನ್ ಕೆಲವು ಅದರಲ್ಲಿ ಫೀಚರ್ಸ್ ಇದೆ. ಅದರಲ್ಲಿ ವೀಡಿಯೋ ಬಂದಾಗೆ ಆಗಲಿಕ್ಕಿಲ್ಲ ನಮ್ಮ ಮೊಬೈಲಲ್ಲಿ. ನಾಯಿಗಳು ಸೈಡ್ ರೋಡಲ್ಲಿ ನಿಂತಿರ್ತವೆ, ನಾಯಿ ಯಾವ ಸಡನ್ ಮೈನ್ ರೋಡಿಗೆ ಬರ್ತದೆ ಅಂತ ಹೇಳಿಕಾಗೋದಿಲ್ಲ. ಅದಕ್ಕೆ ನನಗೆ ಹೆದರಿಕೆ ಆಗೋದು. ನಾಯಿ ಇದ್ದರೆ ಒಂದು ಹಾರ್ನ್ ಆಗೋದು, ಸ್ವಲ್ಪ ಸೇಫ್ಟಿ ಪರ್ಪಸ್ಸಿಂದ ಹಾರ್ನ್ ಹಾಕಿಬಿಡೋದು. ಈಗ ಮೋಟೋ ವ್ಲಾಗ್ ಮಾಡುವಾಗ ನಾವು ಮೋಟೋ ವ್ಲಾಗ್ ಇದ್ರೆ ಸ್ವಲ್ಪ ಚೇಂಜ್ ಆಗ್ತದೆ. ಅಂದರೆ ಗಮನಿಸಬೇಕಾಗ್ತದೆ, ನಾವು ಕೇರ್ಫುಲ್ ಇದ್ದಷ್ಟು ಸಾಕೋದಿಲ್ಲ. 2 ವೀಲರಲ್ಲಿ 2 ವೀಲರಲ್ಲಿ ಎಷ್ಟು ಜಾಗ್ರತೆ ಇದ್ದರೂ ಸಾಕೋದು. ಮೆಲ್ಕಾರಿಗೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಆಗ್ತದೆ ಅಂತ ನಾನು ಮತ್ತೆ ಹೇಳ್ತೇನೆ. ಮೆಲ್ಕಾರ್ ಪೇಟೆಗೆ ಎತ್ತಿದ ಮೇಲೆ, ಮೆಲ್ಕಾರ್ ಪೇಟೆ ಎತ್ತಿದ ಮೇಲೆ ಸ್ಟಾಪ್ ಮಾಡ್ತೇನೆ ವೀಡಿಯೋ. ಮತ್ತು ಅಲ್ಲಿಂದ ಮೆಲ್ಕಾರ್ ಪೇಟೆ ವ್ಲಾಗ್ ಮಾಡುವಂತ ಇದ್ದೇನೆ. ಉಕ್ಕೂಡ ಬಂತು, ಇದು ಉಕ್ಕೂಡ ಗೇಟ್ ಮುಂದೆ ಇದೊಂದು ಉಕ್ಕೂಡ ಅಂತ, ಇಲ್ಲಿಗೂ ಬಸ್ ಸ್ಟ್ಯಾಂಡಿಗೆ ಉಕ್ಕೂಡ ಅಂತ ಹೆಸರು. ಈಗ 3 ಕುಟ್ಟಿ ಪೆಟ್ರೋಲ್ ಇದ್ದರೆ ಒಂದು ಸಾಧಾರಣ 6 ಲೀಟ್ರ್ ಇದೆ ಅಂತ ಲೆಕ್ಕ ಬೈಕಲ್ಲಿ. ನಾನು ಮೊದಲೊಮ್ಮೆ ನೋಡಿದ್ದೇನೆ, ಅಬ್ಸರ್ವ್ ಮಾಡಿದ್ದೇನೆ. 4 ಕುಟ್ಟಿ ಇತ್ತು ಬೈಕಲ್ಲಿ. 4 ಕುಟ್ಟಿ ಇರುವಾಗ 8 ಲೀಟ್ರ್ ಇರ್ತದೆ ಕನ್ಫರ್ಮ್ ಅದು. ಇದರ ಪ್ರಕಾರ 8 ಲೈನ್ ಇದೆ. 8 ಲೈನಿಗೆ 12 ಲೀಟ್ರ್, 4 ಲೈನಿಗೆ 6 ಲೀಟ್ರ್ ಅಲ್ಲ 8 ಲೀಟ್ರ್. ಅದು ಗೇಜ್ ಕರೆಕ್ಟ್ ತೋರಿಸಿಲ್ಲ ಬೈಕಲ್ಲಿ. ಹಾಗೆ ಇಲ್ಲಿ ರೋಡ್ ಏನು ಒಳ್ಳೆ ಇಲ್ಲ, ಸ್ವಲ್ಪ ಸ್ಟ್ಯಾಂಡಿಂಗ್ ಮಾಡಬೇಕು. ಆಫ್ ರೋಡ್ ಅಲ್ಲ, ವೀಡಿಯೋ ಸ್ಟಾಪ್ ಆಗ್ತದೆ ಹಾಗೆ ಎಳ್ದೋದ್ರೆ. ನೋಡ ವೀಡಿಯೋ ಆಗ್ತಾಯಿದೆಯಾ ನೋಡ್ತೇನೆ. ನಮ್ಮ ಆಗ್ತಾಯಿದೆ ಬಚಾವ್. ರೋಡು ಕಂಪ್ಲೀಟ್ ಹಾಳಾಗಿದೆ, ವಿಟ್ಲ ರೋಡು. ಉಕ್ಕುಡ ಗೇಟ್ ಕಳೀತು. ಇನ್ನು ನನ್ನ ಅಳಿಕೆ ಕ್ಲಾಸ್ಮೇಟ್ ಇದ್ದಾರೆ, ಗುರುಪ್ರಸಾದ್ ಅಂತ, ಅವರ ಮನೆಯಲ್ಲಿ ಕಾಶಿಮಠ ಅಂತ. ಅದು ಬರ್ಲಿಕ್ಕಾಯ್ತು. ಗುಂಡಿ ಇದೆ ಅಂತ ನಡು ರೋಡಲ್ಲಿ ಹೋಗ್ತಾರೆ ಎಲ್ಲರೂ. ಈ ದೊಡ್ಡ ವೆಹಿಕಲ್ನವರು, ಕಾರು, ಬಸ್ಸು, ರಿಕ್ಷಾದವರು, ಬಾಕಿದವರು ಹೋಗ್ಬೇಕಲ್ಲ. ನನಗೆ ಕೋಪ ಬಂದರೆ ಮಾತ್ರ ಹೈ ಸ್ಪೀಡ್ ಹೋಗಿ ಹೋಗ್ತದೆ ಬೈಕಲ್ಲಿ. ಕೋಪ ಬಂದರೆ ಕಂಟ್ರೋಲ್ ತಪ್ತದೆ ಮೈಂಡ್. ಸುಮ್ಮನೆ ಲೇಟ್ ಮಾಡ್ತಾರೆ ಸುಮಾರು ಜನ. ಗುಂಡಿ ಇದೆ ಅಂತ ಹೇಳ್ಕೊಂಡು ನಿಧಾನ ಹೋಗ್ತಾರೆ. ಏನು ಮಾಡ್ಲಿಕ್ಕೆ ಆಗ್ತದೆ? ನಮ್ಮ ಗೌರ್ಮೆಂಟ್ ಹಾಗೆ, ನಾವು ಓಟ್ ಹಾಕ್ತೇವೆ, ಅವರು ನಮಗೆ ಜನರಿಗೆ ಒಳ್ಳೆಯದು ಮಾಡಲ್ಲ, ಅವರ ಕಿಸೆ ಮಾತ್ರ ತುಂಬಿಸ್ತಾರೆ ಅಷ್ಟೇ. ಹದಿನೆಂಟು ನಿಮಿಷ ವೀಡಿಯೋ ಆಯಿತು.
ವೀಡಿಯೋ ಲೆಂತ್ ಆದರೆ ನನಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಇಂಟರ್ನೆಟ್ ಪ್ಯಾಕೇಜ್ ಹಾಕಿದರೆ ಆಗ್ತದೆ. ಜಿಯೋದವ್ರದ್ದೊಂದು ಬೆಸ್ಟ್ ಪ್ಲ್ಯಾನ್ ಇದೆ, 49 ರೂಪಾಯಿದು ಜಿಯೋದವ್ರದ್ದು ಪ್ಲ್ಯಾನ್ ಇದೆ. 49 ರೂಪಾಯಿದು ಪ್ಲ್ಯಾನ್ ಹಾಕಿದರೆ 25 GB ಒಂದು ದಿವಸಕ್ಕೆ, ಅಂದರೆ 24 hours. ಅದೊಂದು ಒಳ್ಳೆ ಬೆನಿಫಿಟ್. ನೋಡಬೇಕೀಗ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇಂಟರ್ನೆಟ್ ಒಬ್ಬರು ನಮ್ಮ ಮನೆ ಹತ್ರ ಅವರು ಒಬ್ಬರು ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾರೆ. ಯಾವಾಗ ಬೇಕಾದರೆ ಬಾ ಅಂದರೆ ಅವರಲ್ಲಿ ವೈಫೈ ಇದೆ, ಅಲ್ಲಿ ರೈಲ್ ವೈರ್ ವೈಫೈ ಇದೆ. ಹಾಗೆ ಅವ್ರು ಹೇಳಿದ್ದಾರೆ ಯಾವಾಗ ಬೇಕಾದರೆ ಬರ್ಬೋದು, ನೀನು ವೀಡಿಯೋ ಅಪ್ಲೋಡ್ ಮಾಡಿ ಹೋಗ್ಬೋದು ಅಂತ. ಹಾಗೆ ಮತ್ತು ಅಲ್ಲಿ ಪುತ್ತೂರು ರೈಲ್ವೆ ಸ್ಟೇಷನಲ್ಲಿ ವೈಫೈ ಫ್ರೀ ಇದೆ. ಹಾಗೆ ವಿಟ್ಲಪೇಟೆ ಬಂತು ಜಂಕ್ಷನ್. ಸಡನ್ ಮೈನ್ ರೋಡಿಗೆ ಎಂಟ್ರಿ ಆಗ್ತಾರೆ ಕೆಲವರು, ಎಷ್ಟು ಜಾಗ್ರತೆ ಇದ್ರೂ ಸಾಕಾಗೋದಿಲ್ಲ. ಹಾರ್ನ್ ಇರೋದೇ ಹಾಕ್ಲಿಕ್ಕಲ್ಲ, ಕೆಲವರು ಹಾರ್ನ್ ಹಾಕ್ಲಿಕ್ಕೆ ಮುಜುಗರ ಪಡ್ತಾರೆ. ಹಾರ್ನ್ ಹಾಕಿದ್ರೆ ನಮ್ಮನ್ನು ನೋಡ್ತಾರೆ ಅಂತ. ಇದೇ ನೋಡಿ ಮೈನ್ ಜಂಕ್ಷನ್ ಪುತ್ತೂರು, ವಿಟ್ಲಪೇಟೆ 4 ಮಾರ್ಗ ಸೇರುವ ಜಾಗ. ಈಗ ನಾವು ಡೈರೆಕ್ಟ್ ಮಂಗಳೂರು ರೋಡು, ಇಲ್ಲಿ ಬಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಈ ಸೈಡ್. ತಾಳಿದವನು ಬಾಳಿಯನ್ ಅಂತ ಒಂದು ಗಾದೆ ಇದೆ. ಹಾಗೆ ನಾವು ವೆಹಿಕಲಲ್ಲಿ ಕಾರ, 2 ವೀಲರ್ ಆ್ಯಂಡ್ 4 ವೀಲರ್ ನಾವು ಎಷ್ಟು ತಾಳ್ಮೆಯಲ್ಲಿ ಇರ್ತೀವೋ ನಮಗೆ ಒಳ್ಳೆ. ಸುಮ್ಮನೆ ಜಗಳ ಮಾಡೋದು ಯಾಕೆ, ಇರೋದು 3 ದಿವಸ ಅಂತ ಹೇಳಿದಾಗೆ. ನಾವು ಇಲ್ಲಿ ಯಮಹಾ ಶೋರೂಮ್ ಯಮಹಾ ಶೋರೂಮ್, ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಅಂದರೆ ಹೊಸ ಬೈಕ್ ತೆಗೆದವರಿಗೆ ಪೆಟ್ರೋಲು ಫ್ರೀ, ಹೆಲ್ಮೆಟ್ ಫ್ರೀ ಕೊಡ್ತಾರೆ, ಪೆಟ್ರೋಲ್ ಒಂದು 5 ಲೀಟ್ರ್ ಏನೋ ಕೊಡ್ತಾರೆ, ಮತ್ತು ರೈನ್ ಕೋಟು, ಮತ್ತು ಬೈಕಿಗೆ ಇದು ಗೌನು ಮಳೆಗಾಲಕ್ಕೆ ಅದೆಲ್ಲ ಕೊಡ್ತಾರೆ. ಹಾಗೆ ತುಂಬ ಹಾರ್ನ್ ಹಾಕಿದರೆ ಬಿಸಿ ಆಗ್ತದೆ ಜನರಿಗೆ. ತುಂಬ ಹಾರ್ನ್ ಹಾಕಿ ಯಾರಪ್ಪ ಇವನು ಒಮ್ಮೆ ಹೋಗ್ಲಪ್ಪ ಅಂತ ಹೇಳ್ತಾರೆ. ಕೆಲವರು ಸೈಡೇ ಕೊಡೋದಿಲ್ಲ ಕೋಪದಲ್ಲಿ, ಮತ್ತು ಸೈಡ್ ಕೊಡುವವರು ಸಹ ಸೈಡ್ ಕೊಡೋದಿಲ್ಲ ಕೋಪದಲ್ಲಿ ತುಂಬ ಹಾರ್ನ್ ಹಾಕಿದರೆ. ಹಾಗೆ ಸುಸ್ತಾಗ್ತದೆ ಗಾಡಿ ಬಿಟ್ಟು. ಇದು ಸ್ವಲ್ಪ ರಫ್ ಇರೋ ಬೈಕು. ಎಸ್ಲೇಟ್ರ್ ಎಲ್ಲ ಸ್ವಲ್ಪ ಹಾರ್ಡ್ ಇದೆ, ಎಸ್ಲೇಟ್ರ್ ತುಂಬ ಸ್ಮೂತ್ ಅಂತ ಇಲ್ಲ. TVS ಬಜಾಜ್ ಒಳ್ಳೆಯದೆ ಇಂಡಿಯನ್ ಕಂಪನಿಯಲ್ಲಿ. ಹೀರೋ ಬೈಕು ಮೈಲೇಜಿಗೆ ಫೇಮಸ್, ಸ್ಮೂತ್ ಇದೆ, ಹಾಗೆ ಅಂತ ತುಂಬ ರಫ್ ಏನಿಲ್ಲ. ಗೇರ್ ಶಿಫ್ಟಿಂಗ್ ಎಲ್ಲ ಸ್ಮೂತ್ ಇದೆ, ತೊಂದರೆ ಇಲ್ಲ. ಮತ್ತು ಅದೇ TVS ಬಜಾಜ್ ಒಳ್ಳೆ ಸ್ಮೂತ್ ಇದೆ ಗಾಡಿ. ಮತ್ತು ಜಪಾನ್ ಕಂಪನಿ, ನಾನು ಮೊದಲೇ ಹೇಳಿದ್ದೆ ನಿಮಗೆ, ಹೋಂಡಾ, ಯಮಹಾ, ಸುಜುಕಿ, ಮತ್ತು ಕಾವಾಸಾಕಿನೂ ಜಪಾನ್ ಕಂಪನಿ ಬರ್ತದೆ. ಮತ್ತು ಫಾರಿನ್ ಬ್ರ್ಯಾಂಡೆಡ್ ಬೈಕ್ಸ್ ಎಲ್ಲ ಸ್ಮೂತ್ ಇರ್ತದೆ ಆಲ್ಮೋಸ್ಟ್. ಎಲ್ಲ ಇಂಜಿನ್ ರಿಫೈನ್ ಇರ್ತದೆ ಒಳ್ಳೆ. ಹಾಗೆ ಈಗ 14 ಕಿಲೋಮೀಟ್ರ್ ಆಯಿತು ನಾನು ಮನೆಯಿಂದ ಬಂದದ್ದು. ಬ್ಯಾಗಲ್ಲಿ ರೈನ್ ಕೋಟ್ ಹಾಕಿ ಭಾರ ಆಗ್ತಾಯಿದೆ. ರೈನ್ ಕೋಟು ತಗೊಂಡದ್ದು, ಮಳೆ ಯಾವಾಗ ಬರ್ತದೆ ಹೇಳಿಕೆ ಆಗೋಲ್ಲ ಅಂತ ಹೇಳಿ ತಗೊಂಡದ್ದು ನಾನು. ಇಲ್ಲಿ ಒಂದು ಗೇಟ್ ಹಾಕಿದ್ದಾರೆ, ಶಾಲಾ ವಠಾರ ನಿಧಾನವಾಗಿ ಚಲಿಸಿ. ಅಂಬಾಸಡರ್ ಕಾರ್ ನೋಡಿ ಅಲ್ಲಿ, ಖಂಡಿತ ಗೊತ್ತಿಲ್ಲ ನನಗೆ. ನಾನು ಒಂದು 50 ಸ್ಪೀಡ್ ಹೋಗ್ತಾ ಇದ್ದೇನೆ ಅವರೇಜ್.
ಪರ್ ಅವರ್ 50 ಸ್ಪೀಡ್ ಹೋಗ್ತಾ ಇದ್ದೇನೆ. ಅಂದರೆ ನಿಮಗೆ ಅಲ್ಲಿ ಎಲ್ಲಾದರೂ ಕಾಣಿತ ಗೊತ್ತಿಲ್ಲ. ನಾನು ಹೇಳಿದ ಕೂಡಲೇ ನಿಮಗೆ ನೋಡಲಿಕ್ಕೆ ಅಷ್ಟು ಬೇಗ ಆಗ್ತದೆ ಗೊತ್ತಿಲ್ಲ ವೀಡಿಯೋದಲ್ಲಿ. ವೀಡಿಯೋ ಆಗ್ತಾಯಿದೆ. ಒಮ್ಮೆ ಪುನಃ ರೀಚೆಕ್ ಮಾಡ್ತೇನೆ. ಎಸ್, ವೀಡಿಯೋ ಆಗ್ತಾಯಿದೆ. ಇಲ್ಲಿ ಮಾಡಿಫೈಡ್ ಜೀಪ್ ಇದೆ ನೋಡಿ, ಇಲ್ಲಿ ಕಾರ್ ಜೀಪ್ ಹೆಂಗಿದೆ ನೋಡಿ. ಜೀಪ್ ಒಳ್ಳೆ ಮಾಡಿಫೈ ಮಾಡಿದ್ದಾರೆ. ನಿಮಗೆ ಈ ಮದುವೆ ಇಂಥದಕ್ಕೆಲ್ಲ ಬೆಸ್ಟ್ ಅದು ಜೀಪ್. ಬಾಡಿಗೆ ಸಖತ್ ಹೇಳ್ತಾರೆ ಅವರು, ಏನು ಕಮ್ಮಿ ಹೇಳಲ್ಲ. ಅಂಥ ಜೀಪ್ಗಳಿಗೆ ಒಳ್ಳೆ ರೇಟ್ ಇದೆ. ಕೊಡೋದಾದರೆ ಮತ್ತೆ ಪ್ಲಸ್ ಕೆಲವರು ಒಂದು ಕಡೆ ಮಾತ್ರ ನೋಡ್ತಾರೆ, ಮೈನ್ ರೋಡಿಗೆ ಎಂಟ್ರಿ ಆಗುವಾಗ. ಎರಡು ಕಡೆ ನೋಡಬೇಕು. ರಿಟರ್ನ್ ಬರುವವರ ರೋಡು ಪ್ಲಸ್ ಅವರು ಹೋಗುವ ರೋಡು. ಅಂದರೆ ಅವರ ರೋಡ್ ಮಾತ್ರ ನೋಡಿದವರು ಗಡಿಬಿಡಿಯಲ್ಲಿ ಅಷ್ಟೇ. ಎಲ್ಲರೂ ಗಡಿಬಿಡಿ, ಈಗಿನ ಜನರಿಗೆ ಎಲ್ಲರೂ ಗಡಿಬಿಡಿ ಮಾಡೋದು. ಎಲ್ಲರೂ ಗಡಿಬಿಡಿ ಮಾಡಿಯೇ ಸೋಲುದು ಅಂತ ಹೇಳ್ತಾರಲ್ಲ ಹಾಗೆ. ಹಾರ್ನು ಒಳ್ಳೆ ಹೊಡಿತದೆ ಹಾಗೆ. ಅಜ್ಜಿ ತಿರುಗಿ ನೋಡಿದರು. ನಾನು ಹಾರ್ನ್ ಆಗಿದ್ದಕ್ಕೆ ಅಜ್ಜಿ ತಿರುಗಿ ನೋಡಿದ್ರು ಅಂತ ಹಾಗೆ. ಅಜ್ಜಿ ಯಾರಪ್ಪ ಇವನು ಹಾರ್ನ್ ಮಾಡ್ತವನೆ, ಅಂತ ನೋಡಿದ್ರು ಹಾಗೆ. ವಿಡಿಯೋ ಆಗ್ತಾಯಿದೆ ನೋಡ್ತಾರೆ. ವಿಡಿಯೋ ಆಗ್ತಾಯಿದೆ. 25 ನಿಮಿಷ ಆಯಿತು. ನನಗೆ ರಜನಿಕಾಂತ್ ಇದೊಂದು ಡೈಲಾಗ್ ನೆನಪು ಬರ್ತಾ ಇದೆ ಬೈಕಲ್ಲಿ ಹೋಗುವಾಗ. ಫೇಮಸ್ ಅದು. ಅಂದ್ರೆ ನನಗೆ ಭಾರಿ ಲೈಕ್. ಅಂದರೆ ಇದು ಕಬಾಲಿ ಮೂವಿದು ಕಾಣ್ತದೆ. ಇರುಪುಡ ಇರುಂಗಿಡ ನಗಿಡ. ಇದು ಸರಿ ಬರೋಲ್ಲ ನನಗೆ, ನಗಾಡಬೇಡಿ ಇನ್ನು. ನನಗೆ ಸರಿ ಬರೋಲ್ಲ ಹೇಳಿಕೆ. ನಂಗೆ ಭಾರಿ ಇಷ್ಟ ಅದು. ಇರುಪುಡ ಸರಿ ಬರದೆ. ಸಾರಿ, ಸುಮ್ಮನೆ ಯಾಕೆ ಹೇಳೋದು, ಸರಿ ಬರೋದಿದ್ರೆ ಅಲ್ಲ. ಬೀಚ್ ರೋಡಿಗೆ 13 ಕಿಲೋಮೀಟ್ರು. ಅಲ್ಲೊಂದು ರೋಡಲ್ಲಿ ಕಲ್ಲು ಹಾಕಿದ್ದಾರೆ. 13 ಕಿಲೋಮೀಟ್ರ್ ಇದೆ ಅಂತೆ. ಟಿಪ್ಪರ್ ಅವರೇನೋ ನಿಲ್ಲಿಸಿದ್ದಾರೆ ಅಲ್ಲಿ. ಗುಡ್ಡ ಜರಿದು ಬಿದ್ದಿದೆ ಅಲ್ಲಿ. ಇನ್ನು ಕಲ್ಲಡ್ಕ ಪೇಟೆ ಬಂದ ಮೇಲೆ ಎಷ್ಟು ಸ್ಪೀಡ್ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಸ್ಪೀಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಅಂತೂ. ಟ್ರಾಫಿಕ್ ಅಂದರೆ ಟ್ರಾಫಿಕ್ ಒಬ್ಬರು ಅಂದರೆ ರೋಡ್ ಒಳ್ಳೆ ಇಲ್ಲಲ್ಲ, ರಿಪೇರಿ ಆಗ್ತಾಯಿದೆ. ಬ್ಲ್ಯಾಕ್ ಸ್ವಿಫ್ಟ್ ಭಾರಿ ಚಂದ ಕಾಣ್ತದೆ. ಅದು ಬ್ಲ್ಯಾಕ್ ಸ್ವಿಫ್ಟ್ ಕಲರ್. ಬ್ಲ್ಯಾಕ್ ಕಲರ್ ಸೂಪರ್ ಕಾಣ್ತದೆ ಸ್ವಿಫ್ಟ್ ಕಾರಿಗೆ. ಬ್ಲ್ಯಾಕ್ ಕಲರ್ ಕೆಲವು ಕಾರ್ಗಳಿಗೆ ಒಳ್ಳೆ ಚಂದ ಕಾಣ್ತದೆ, ಕೆಲವು ಕಾರ್ಗಳಿಗೆ ಚಂದ ಕಾಣುವುದಿಲ್ಲ. ಬ್ಲ್ಯಾಕ್ ಒಂಥರ ಈಗ ಒಂದು ಇದು ಟ್ರೆಂಡ್ ಆಗಿದೆ. ಬ್ಲ್ಯಾಕ್ ಕಾರ್, ಬ್ಲ್ಯಾಕ್ ಬೈಕ್ ಎಲ್ಲ ಬ್ಲ್ಯಾಕ್ ತಗೊಳ್ತಾರೆ. ಬ್ಲ್ಯಾಕ್ ಶರ್ಟ್, ಬ್ಲ್ಯಾಕ್ ಟೀ ಶರ್ಟ್, ಬ್ಲ್ಯಾಕ್ ಪ್ಯಾಂಟು. ಈ ಸೆಲೆಬ್ರಿಟಿ ಅವರು ಎಲ್ಲ ಆಲ್ಮೋಸ್ಟ್ ಬ್ಲ್ಯಾಕ್ ಹಾಕ್ತಾರೆ. ಅದು ಒಳ್ಳೆ ಲುಕ್ ಕಾಣ್ತದೆ ಜನರಿಗೆ. ಹೆಚ್ಚಿನವ್ರಿಗೆ ಎಲ್ಲ ಚೆಂದ ಕಾಣ್ತದೆ, ಎಲ್ರಿಗೂ ಚೆಂದ ಕಾಣಲಿಕ್ಕಿಲ್ಲ. ಬಂತು ಇನ್ನು ಕಲ್ಲಡ್ಕ ಪೇಟೆ ಸ್ವಲ್ಪದರಲ್ಲಿ. ಕೆಲವೊಂದು ಸಲ ನಾನು ಹಿಂದೆ ನೋಡೋದೇ ಇಲ್ಲ ಮಿರರಲ್ಲಿ, ಬೈಕಲ್ಲಿ ಸಡನ್ ಪಾಸ್ ಆಗ್ತಾರೆ. ಅವಾಗ ಒಮ್ಮೆ ಜುಮ್ ಅಂತದೆ, ಎದೆ ಜಲ್ಲ ಅನ್ನಿಸ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಆಗ್ತದೆ ನನಗೆ. ಹಾರ್ನು ಹಾಕುವುದಿಲ್ಲ, ಏನೂ ಹಾಕುವುದಿಲ್ಲ, ಸಡನ್ನು ಓವರ್ಟೇಕ್ ಮಾಡ್ತಾರೆ. ಎಂತ ಮಾಡಿ ಆಗ್ತದೆ ನನಗೆ ಗೊತ್ತಾಗಲ್ಲ. ಇನ್ನೊಂದು ವೆಹಿಕಲ್ ಬರ್ತಾ ಇದೆ ಅಂತ ಗೊತ್ತಾಗಲ್ಲ. ಹಾಗೆ ಈ ಹೊಯ್ಗೆ ಆಗಿರುವ ಪ್ಲೇಸಲ್ಲಿ ಎಲ್ಲ ಸ್ಕಿಡ್ ಆಗ್ತದೆ ಗಾಡಿ ಹಾಗೆ. ಎಸ್, ಒಮ್ಮೆ ಸ್ಟ್ಯಾಂಡ್ ಮಾಡಿದ್ದೇನೆ ನಾನೀಗ ಬೈಕಲ್ಲಿ. ಸ್ಟ್ಯಾಂಡಿಂಗ್ ಹೋಗ್ತಾ ಇದ್ದೇನೆ. ವಿಡಿಯೋ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನೋಡಿ. ಸ್ಟ್ಯಾಂಡ್ ಮಾಡಿ ಹೋಗ್ತಾ ಇದ್ದಾನೆ. ಇಂಥ ಕರ್ವ್ಸಲ್ಲೆಲ್ಲ ಹಾರ್ನ್ ಮೈನ್. ಟರ್ನಲ್ಲೆಲ್ಲ ಹಾರ್ನ್ ಹಾಕಲೇಬೇಕು. ಯಾಕೆ ಕಂಜೂಸ್ ಮಾಡೋದು, ಏನಂತೀರಾ? ಹಾರ್ನ್ ಇರೋದೇ ಹಾಕಲಿಕ್ಕೆ. ಹಾರ್ನ್ ಹಾಕಲೇಬೇಕು ಟರ್ನಲ್ಲಿ. ರೋಡ್ ಎಲ್ಲಿ ಹೋದ್ರು ಸರಿ ಇಲ್ಲ. ನಮ್ಮ ಇಂಡಿಯನ್ ರೋಡೇ ಹೀಗೆ. ಎಲ್ಲ ಕಡೆ ಅಂತಲ್ಲ, ಕೆಲವು ಕಡೆ ಸರಿ ಇದೆ. ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ ಎಲ್ಲ ಆಲ್ಮೋಸ್ಟ್ ಹೆಚ್ಚಿನ ಕಡೆ ಸರಿ ಇರ್ತದೆ.
28 ನಿಮಿಷ ಆಯಿತು ವಿಡಿಯೋ. ಅರ್ಧ ಗಂಟೆ ಬೇಕಾಗ್ತದೆ ಕಲ್ಲಡ್ಕಕ್ಕೆ ಎತ್ತಲಿಕ್ಕೆ. ಅದು ನಾನು ಬೈಕಲ್ಲಿ ಹೋಗೋ ಕಾರಣ ಇಷ್ಟು ಬೇಗ ತಲುಪ್ತದೆ. ಬೈಕಲ್ಲಿ ನಿಮಗೆ ಬೈಕು ಸ್ಕೂಟಿ ಎಲ್ಲ ನಾವೊಂದು ರೀಚ್ ಆಗಬೇಕಂತ ಇರ್ತದಲ್ಲ ನಮಗೆ ಪ್ಲೇಸ್, ಅಲ್ಲಿಗೆ ಬೇಗ ರೀಚ್ ಆಗ್ಬೋದು. ಯಾಕಂದರೆ ನಾವು ಏನು ಟ್ರಾಫಿಕ್ ಇದ್ದರೂ ಸ್ವಲ್ಪ ನುಸುಳ್ಕೊಂಡು ಹೋಗ್ಬೋದು. ಹಾಗಂತೇಳಿ ಕೇರ್ಫುಲ್ಲಾಗಿ ಹೋಗಬೇಕು. ಕಾರ್ ಅಂದರೆ ಹಾಗೆಲ್ಲ ಟ್ರಾಫಿಕ್ ಜಾಮ್ ಆದರೆ ಜನ ಬಾಕಿ ಅಂತ ಹೇಳ್ತಾರಲ್ಲ ಹಾಗೆ. ಇಂಜಿನ್ ಬಿಸಿ ಆಯಿತಾ ಅಂತ ಒಮ್ಮೆ ನೋಡಿದೆ. ಇಂಜಿನ್ ಬಿಸಿ ಆಗ್ತದೆ. ನಾನು ಕೆಲವು ಸಲ ಅವಾಗ ನೋಡ್ಲಿಕ್ಕೆ ಉಂಟು. ತುಂಬ ಹೀಟ್ ಆದರೆ ನಾನು ನಿಲ್ಲಿಸ್ತೇನೆ ಗಾಡಿ. ನಾನು ಅಷ್ಟು ರಿಸ್ಕ್ ತಗೊಳ್ಳೋದಿಲ್ಲ. ಬೈಕ್ ಸಿಕ್ಕಾಪಟ್ಟೆ ಬಿಸಿ ಆದರೆ ಅದು ಡೇಂಜರ್. ಯಾವತ್ತಿದ್ರು ಶಾರ್ಟ್ ಸರ್ಕ್ಯೂಟ್ ಎಲ್ಲ ಆಗ್ಬೋದು. ವೈರಲ್ಲಿ ಎಲ್ಲ ಏನಾದರೂ ಸರಿ ಇಲ್ಲ ಇದ್ದರೆ ಶಾರ್ಟ್ ಆಗ್ತದೆ, ಶಾರ್ಟ್ ಸರ್ಕ್ಯೂಟ್. ಇದೀಗ ನನಗೆ ಅಂದರೆ ಲಾಂಗ್ ಅಂದರೆ 1 ಗಂಟೆ ಎಲ್ಲ ಬೇಕಾಗ್ತದೆ ನನಗೆ ಹೋಗಲಿಕ್ಕೆ ಮೆಲ್ಕಾರಿಗೆ. ಅಲ್ಲಿ ಕಲ್ಲಡ್ಕ ರೋಡು ಸರಿ ಇಲ್ಲದ ಕಾರಣ 1 ಗಂಟೆ ತಗೊಳ್ತದೆ ಕೆಲವು ಸಲ. ವಿಡಿಯೋ ಲೆಂತ್ ಇರುವಾಗ ಏನು ಮಾತಾಡೋದು ಅಂತ ಗೊತ್ತಾಗೋದಿಲ್ಲ. ಅಂದರೆ ಹೋಗಲಿಕ್ಕೆ ಲಾಂಗ್ ಇರ್ತದಲ್ಲ, ಅಷ್ಟವಾಗ ನಾನು ಏನು ಮಾತಾಡಲಿ ನಿಮ್ಮ ಜೊತೆ ಅಂತ ನನಗೆ ಗೊತ್ತಾಗಲ್ಲ. ವಿಷಯ ಮಾತಾಡಬೇಕು ಅಷ್ಟೇ. ಹಾಗೆ ನೋಡಿ, ಇಲ್ಲಿ ಒಂದು ಗುಂಡಿ ನೋಡಿ. ಅಷ್ಟು ರೋಡ್ ಸರಿ ಇತ್ತು ಅಲ್ಲಿವರೆಗೆ. ಒಮ್ಮೆ ಗೇರ್ ಡೌನ್ ಮಾಡಿದರೆ ಅದನ್ನು ಪುನಃ ಗೇರ್ ಅಪ್ ಮಾಡಬೇಕು. ಗೇರ್ ಗಾಡಿಯಲ್ಲಿ ಅದೇ ಕಷ್ಟ. ಒಂದು ಲೆಕ್ಕದಲ್ಲಿ ಸ್ಕೂಟಿನೇ ಒಳ್ಳೆಯದು. ಹೋಂಡಾ ಆ್ಯಕ್ಟಿವಾ 2 ವೀಲರ್ ಇದೆಯಲ್ಲ ಎಲ್ಲ ಸ್ಕೂಟಿ ವಿದೌಟ್ ಗೇರೇ ಒಳ್ಳೆಯದು ನಮ್ಮ ರೋಡಿಗೆ. ಯಾಕಂದರೆ ರೋಡೇ ಸರಿ ಇಲ್ಲ, ಅಲ್ಲಿ ನಿಲ್ಲಿಸ್ಲಿಕ್ಕೆ ಆಯಿತು ನಾವು. ಹಾಗೆ ವೀರಕಂಬ ತಲುಪಿತ ಅಂತ ಕಾಣ್ತದೆ. ಎಲ್ಲಿ ಅಂತ ಗೊತ್ತಾಗಲ್ಲ ನನಗೆ. ನೋಡಿ ಇಲ್ಲಿ ಸಹ ರೋಡು ಹಾಳಾಗಿದೆ. ಕಲ್ಲಡ್ಕದಲ್ಲಿ ಅಂತೂ ನಾನು ಹೆಲ್ಮೆಟ್ ಗ್ಲಾಸ್ ಹಾಕಿನೇ ಹೋಗ್ಬೇಕಷ್ಟೆ. ಹಾಗೆ ಈಗ ಸ್ವಲ್ಪ ತೆಗಿಯುವ, ಅಲ್ಲಿ ಕಣ್ಣು ಬಿಡ್ಲಿಕ್ಕೆ ಆಗೋಲ್ಲ ಧೂಳಲ್ಲಿ. ಗಾಡಿ ಏನೋ ಹಾಳಾಯ್ತು ಅಂತ ಕಾಣಿಸುತ್ತೆ ಒಮ್ಮೆ. ಈ ಹಳೆ ಕಾರ್ ಇಟ್ಕೊಂಡ್ರೆ ಹಾಗೆ ಅವಾಗವಾಗ ಕೈ ಕೊಡ್ತದೆ. ಹಾಗೇನು ಕೈ ಕೊಡೋದಿಲ್ಲ, ಕರೆಕ್ಟ್ ಸರ್ವಿಸ್ ಮಾಡ್ತಾಯಿದ್ರೆ ಏನಾಗೋದಿಲ್ಲ ಗಾಡಿ. ಸರ್ವಿಸಿಗೆ ನಾವು ಕಾಂಪ್ರಮೈಸ್ ಮಾಡಬಾರ್ದು ಗಾಡಿಯಲ್ಲಿ. I20 ಕಾರು, ಹೊಸ ಕಾರು. ನಂಬರ್ ಪ್ಲೇಟ್ ಬರಲಿಲ್ಲ ಇನ್ನೂ. ಅಲ್ಲ ಹಿಂದೆ ಎದುರಿದೆ ನಂಬರ್ ಪ್ಲೇಟ್, ಹಿಂದೆ ನಂಬರ್ ಪ್ಲೇಟ್ ಹಾಕಲಿಲ್ಲ. ಏನು ಗೊತ್ತಿಲ್ಲ. ಓವರ್ಟೇಕ್ ಮಾಡುವ. ಕಂಪ್ಲೀಟ್ ರೋಡ್ ಹಾಳಾಗಿದೆ. ಪೊಲೀಸ್ನವರು ಬೆಳಗ್ಗೆ ಜಾಕಮ್ ಹೊಡೆದಿದ್ದಾರೆ. ಹೈವೇ ಪೊಲೀಸ್. ನಾನು ಪೊಲೀಸ್ ಇದ್ದರೆ ನಾನು ಜನರಿಗೆ ಒಂಥರ ಹೆಲ್ಪ್ ಮಾಡ್ತೇನೆ. ಅಂದರೆ ಹೆಲ್ಮೆಟ್ ಇಲ್ಲದವರಿಗೆ ನಾನು ಒಂದು ವಾರ್ನಿಂಗ್ ಮಾಡ್ತೇನೆ. ಅಂದರೆ ಹೇಳ್ತೇನೆ,
ಪೊಲೀಸ್ ಇದ್ದಾರೆ ಮುಂದೆ. ಸುಮ್ಮನೆ ಯಾಕೆ ಫೈನ್ ಕಟ್ಟೋದು? ಎಲ್ಲರೂ ಅವರವರ ಕಷ್ಟ ಪಡ್ತಾ ಇರ್ತಾರೆ ಜೀವನದಲ್ಲಿ, ಸುಮ್ಮನೆ ಯಾಕೆ ಸಿಕ್ಕಿ ಬೀಳ್ತಾರೆ ಅಂತ ಅಷ್ಟೇ. ಪೊಲೀಸ್ ಅವರು ಹೇಳಿದೆ, ಇಬ್ಬರು ಹೆಲ್ಮೆಟ್ ಹಾಕಿರಲಿಲ್ಲ. ಅವ್ರು ಇಲ್ಲಿ ಹತ್ತಿರ ಅಂತ ಕಾಣಿಸುತ್ತೆ. ಇನ್ನು ನೋಡಿ, ಧೂಳಿನ ಪ್ರಪಂಚ ಅಂತ ಹೇಳ್ತೇವಲ್ಲ, ಇಲ್ಲಿಂದ ಮತ್ತೆ ಧೂಳೆ ಅಲ್ಲಿವರೆಗೆ. ಓವರ್ಟೇಕ್ ಮಾಡುವಾಗಲೇ ಕೆಲವರು ಸೈಡ್ ಕೊಡಲ್ಲ ಬೇಕಂತಾನೆ. ವಿಡಿಯೋ ಆಗ್ತಾ ಉಂಟು ಅಂತ ಹೋಗುವಾಗ ನಾನು ನೋಡಬೇಕಾಗ್ತದೆ, ಇಲ್ಲದಿದ್ದರೆ ನನಗೆ ಆ್ಯಕ್ಚುಲಿ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ, ಕಲ್ಲಡ್ಕ ಪೊಲೀಸ್, ಇಲ್ಲಿ ಯಾವಾಗಲೂ ಇರ್ತಾರೆ ಪೊಲೀಸ್ನವರು. ಅಂದರೆ ಇಲ್ಲಿ ಸ್ವಲ್ಪ ಗಲಾಟೆ ಆಗೋ ಜಾಗ ನೋಡಿ. ಇದುವೇ ಕಲ್ಲಡ್ಕ ಪೇಟೆ ನೋಡಿ, ಎಲ್ಲ ಕೆಲಸ ಆಗ್ತಾ ಉಂಟು. ಫ್ಲೈಓವರ್ ಇದು. ನಾನಿನ್ನು ಹೆಲ್ಮೆಟ್ ಗ್ಲಾಸ್ ಹಾಕ್ತೇನೆ, ಯಾಕಂದರೆ ಧೂಳಿರ್ತದೆ, ಬಚ್ಚಿ ಹೋಗ್ತದೆ ಇಂಥ ಪ್ಲೇಸಲ್ಲಿ ಬಿಡಲಿಕ್ಕೆ ಗಾಡಿ. ಎಷ್ಟು ಮೆಲ್ಲ ಹೋದರೂ ಸಾಕಾಗೋದಿಲ್ಲ. ಎಲ್ಲ ಕೆಲಸ ಆಗ್ತಾ ಉಂಟು, ಕಾಂಕ್ರೀಟ್ ಮಾಡ್ತಾ ಇದ್ದಾರೆ ರೋಡಿಗೆ. ನೋಡಿ, ಕಲ್ಲಡ್ಕ ಪೇಟೆ ನಮ್ಮ ಊರೇ, ಏನು ಬೇರೆ ಊರಲ್ಲ ಇದು, ನಮಗೆ ನಿಯರ್ ಬೈ ಪ್ಲೇಸೇ ಇದು. ಬ್ಯಾಗಲ್ಲಿ ರೈನ್ ಕೋಟ್ ಹಾಕಿ ಸಿಕ್ಕಾಪಟ್ಟೆ ಭಾರ ಆಗ್ತಾಯಿದೆ ಬ್ಯಾಗ್. ನಿಂತರೆ ನಾವೀಗ ಹೋಗ್ತಾ ಇರುವಾಗ ಗಾಡಿ ನಿಲ್ಲಿಸಿದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ತದೆ. ನಮಗೆ ಟೂ ವೀಲರ್ನವ್ರಿಗಂತೂ ಇಲ್ಲಿ ಕಷ್ಟ ರೋಡಲ್ಲಿ ಹೋಗಲಿಕ್ಕೆ. ನೋಡಿ, ಧೂಳು ಹೇಗೆ ಬರ್ತಾಯಿದೆ ನೋಡಿ, ಚಂದ ಸ್ಟೈಲಾಗಿ. ಇಲ್ಲಿ ಅಲ್ಲಿ ಅಡ್ಡ ಒಂದು ಇದು ಇಟ್ಟಿದ್ದಾರೆ, ಸಿಮೆಂಟ್ ಇದ್ದು. ಜಾಗ್ರತೆ ಬೇಕು, ಕೇರ್ಫುಲ್ ಬೇಕು. ಸಿಮೆಂಟ್ ಇದೊಂದು ಅಡ್ಡ, ಅಂದರೆ ಡಿವೈಡರ್ನಾಗ ಇಟ್ಟಿದ್ದಾರೆ. ಇದು ಯಾವ ಗೇರಲ್ಲಿ ಹೋಗೋದು ನನಗೆ ಗೊತ್ತಾಗೋದಿಲ್ಲ. ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ಹೋಗಬೇಕಿಲ್ಲ ಹೆಚ್ಚಾಗಿ. ಥರ್ಡ್ ಗೇರ್ ಪವರ್ ಸಾಕಾಗೋದಿಲ್ಲ. ದೊಡ್ಡ ಬೈಕಲ್ಲಿ ತೊಂದರೆ ಇಲ್ಲ. ಈ ದೊಡ್ಡ ಟ್ಯಾಂಕರ್ಗಳೆಲ್ಲ ಒಂದೊಂದು ಬಂದರೆ ರೋಡಲ್ಲಿ ಬಾಕಿ ಜನ. ಸ್ವಲ್ಪ ಮುಂದೆ ಹೋಗುವ, ಇಲ್ಲಿ ನಿಂತರೆ ಇಲ್ಲೇ ಬಾಕಿ ನಾವು. ಇಂಥದ್ದೊಂದು ಬಂದರೆ ಓವರ್ಟೇಕ್ ಮಾಡಲಿಕ್ಕೆ ಕಷ್ಟ ಗಾಡಿ. ಹಾಗೆ ಅಬ್ಬಾ, ಏನು ರೋಡ್ ಹೋಗೋರು ಇದು. ಇಲ್ಲಿ ನೋಡಿ, ಆಫ್ ರೋಡ್ ಮಾಡೋರಿಗೆ ಬನ್ನಿ ನಮ್ಮ ಕಲ್ಲಡ್ಕಕ್ಕೆ. ಆಫ್ ರೋಡ್ ಮಾಡಲಿಕ್ಕೆ ನೀರು ಬಿಡ್ತಾ ಇದೆ ಇಲ್ಲಿ. ಏನಪ್ಪ ಇದು, ಮೇಲಿಂದ ನೀರು ಬಿಡ್ತಾ ಇದೆ. ನನ್ನ ಮೊಬೈಲ್ ಹೋಗ್ತಿತ್ತು. ಆಫ್ ರೋಡ್ ಯಾರಿಗೆ ಬೇಕಂತ ಇದೆ, ಕಲ್ಲಡ್ಕ ಪೇಟೆಗೆ ಬನ್ನಿ, ನಮ್ಮೂರಿಗೆ. ಒಳ್ಳೆ ಆಫ್ ರೋಡ್ ಮಾಡ್ಬೋದು ನಿಮಗೆ. AD ಬೈಕ್ಸಿಗೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಗೊತ್ತಾಗ್ತದೆ. AD ಬೈಕ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆಯಾ ಇಲ್ವಾ ಅಂತ ನೋಡಿ. ಇಲ್ಲೆಲ್ಲ ವರ್ಕ್ ಆಗ್ತಾಯಿದೆ ನೋಡಿ, ಕಾಣ್ತಾ ಇದೆಯಾ?
ವರ್ಕ್ ಆಗ್ತಾ ಇದೆ ನೋಡಿ. ನರಹರಿ ಪರ್ವತ ತಲುಪಲಿಕ್ಕೆ ಆಯಿತು ನಾವೀಗ. ನಿತ್ರ ಇಲ್ಲೇ ಅಲ್ಲೇ ಬಾಕಿ ನಾವು. ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಜನರಿಗೆ ಮಾತ್ರ ಹೀಗೆ ಹೋಗ್ಲಿಕ್ಕೆ ಸಾಧ್ಯ. ಇದೆಲ್ಲ ನಮಗೆ ಮಾಮೂಲಿ, ಇಂಥ ರೋಡೆಲ್ಲ ನಮಗೇನು ವಿಶೇಷ ಇಲ್ಲ. ಇದು ನಮ್ಮ ಊರಲ್ಲೇ ಇದೆ ಗುಂಡಿ. ಇಲ್ಲಿ ಸ್ವಲ್ಪ ಗುಂಡಿ ಜಾಸ್ತಿ ಇದೆ ಅಂತ ಅಷ್ಟೇ, ರೋಡಲ್ಲಿ ಅಷ್ಟೇ ವಿಷಯ ಅಷ್ಟೇ. ನಿಮಗೆ ಸ್ವಲ್ಪ ಹಿಂಗೆ ಮಾಡಿಕೊಂಡು ಕಾಲು ಮೇಲೆ ಮಾಡ್ಕೊಂಡು ಆರಾಮ್ಸೆ ಹೋಗ್ಬೋದು. ನೋಡಿ ನಮ್ಮ ಊರಿನ ಬಸ್ಸು ಫಲ್ಗುಣಿ. ನೋಡಿ ಬಸ್ನವ್ರು ಹೇಗೆ ಓವರ್ಟೇಕ್ ಮಾಡ್ತಾ ಹೋಗ್ತಾ ಇದ್ದಾರೆ ನೋಡಿ. ಬಸ್ಸಿನ ಹಿಂದೆ ಹೋದರೆ ಸ್ವಲ್ಪ ಒಳ್ಳೇದು. ಬಾ, ಏನು ರೋಡ್ ಗೋರು ಇದು. ನನ್ನ ಬೈಕ್ ಇನ್ನು ವಾಶ್ ಮಾಡಬೇಕಷ್ಟೇ ಗುರು. ವೀಡಿಯೋ ಆಗ್ತಾ ಇದೆಯಾ ಗೊತ್ತಿಲ್ಲ. ವೀಡಿಯೋನೇ ಕಾಣ್ತಾ ಇಲ್ಲ ನನಗೆ ಧೂಳಲ್ಲಿ. ನಿಮಗೆ ನಾನು ವೀಡಿಯೋ ಮಾಡ್ತಿರೋದು ಕಾಣ್ತಾ ಇದೆಯಾ ಗೊತ್ತಿಲ್ಲ. ಇನ್ನು ಕ್ಯಾಮರಾ ಲೆನ್ಸಿಗೆಲ್ಲ ಧೂಳು ಅಂಟಿಕೊಂಡಿರ್ಬೋದು. ಈ ಪ್ರೈವೇಟ್ ಬಸ್ನವ್ರಿಗೆ ಯಾವಾಗಲೂ ಅರ್ಜೆಂಟ್. ನೋಡಿ ಇದುವೇ ನೋಡಿ ನರಹರಿ ಪರ್ವತ. ಏನು ಧೂಳು ನೋಡಿ. ಇಲ್ಲಿ ನಿಮಗೆ ಧೂಳೇ ಸಿಗೋದು ತಿನ್ನಲಿಕ್ಕೆ. ಸಾರಿ ಗೈಸ್, ಸುಮ್ಮನೆ ಹೇಳಿದೆ ತಮಾಷೆಗೆ. ದೊಡ್ಡ ದೊಡ್ಡ ಬಸ್ ಬರ್ತಾ ಇದೆ ನೋಡಿ. ಈ ರೀತಿ ಬಸ್ ಬಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಓವರ್ಟೇಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದು ಸುಲಭ ಇಲ್ಲ. ಒಂದ್ಸಲ ಚೆಕ್ ಮಾಡಬೇಕು ಕ್ಯಾಮರಾ ಲೆನ್ಸ್ ಹೇಗೆ ಆಗಿದೆ ಗೊತ್ತಿಲ್ಲ ನನಗೆ. ಏನು ಅರ್ಜೆಂಟ್ ಬರೋ ಪ್ರೈವೇಟ್ ಬಸ್ನವ್ರಿಗೆ. ಅವ್ರು ಹೋದ್ರೆ ಆಯಿತು, ಬಾಕಿದವ್ರು ಹೋಗ್ಬೇಡವಾ ರೋಡಲ್ಲಿ ಹೋಗೋರು. ಫುಲ್ ಆಫ್ ರೋಡ್ ಇಲ್ಲಿ. ಬಾ, ಇಲ್ಲಿ ಸೊಂಟದೇನಾದ್ರು ಪ್ರಾಬ್ಲಮ್ ಇದ್ದರೆ ಇನ್ನೂ ಜೋರಾಗ್ಬೋದು. ಸೊಂಟ ಅಂದರೆ ಡಿಸ್ಕ್ ಪ್ರಾಬ್ಲಮ್ ಇರೋರಿಗೆ ಒಂದ್ಸಲ ಸೈಡ್ ಹಾಕಿ ನೋಡ್ಬೇಕು. ನನಗೆ ಕ್ಯಾಮರಾ ಲೆನ್ಸ್ ಹೇಗಾಗಿದೆ ಗೊತ್ತಿಲ್ಲ ದೂರಲ್ಲಿ. ಇಲ್ಲಿ ಒಮ್ಮೆ ಇಂಗ್ಲೀಷ್ ನೋಡ್ತೇನೆ, ಓಕೆನಾ? ಬಾ, ಅಷ್ಟೇನು ತೊಂದರೆ ಇಲ್ಲ. ಸ್ವಲ್ಪ ಧೂಳು ಆಗಿದೆ ಕ್ಯಾಮರಕ್ಕೆ. ನೋಡ, ಲೆಟ್ಸ್ ಕಂಟಿನ್ಯೂ ದ ರೈಡ್. ಸೆಲ್ಫ್ ಸ್ಟಾರ್ಟ್ ಆಗೋದಿಲ್ಲ, ಕಿಕ್ ಹೊಡಿಬೇಕು. ಒಂದೇ ಕಿಕ್ಕಲ್ಲ ಆಯಿತು. ಎಸ್, ಲೆಟ್ಸ್ ಗೋ. ಹೋಗುವ, ಇನ್ನು ಮುಂದೆ ಹೋಗುವ ನಾವು. ಬಾಕಿ ಅದರಲ್ಲೇ ಬಾಕಿ. ನೋಡಿ ಸ್ವಿಫ್ಟ್ ಕಾರ್ ಹೇಗೆ ಆಗಿದೆ ಅಂತ ಧೂಳಲ್ಲಿ. ಎಸ್ ಲೆಟ್ಸ್ ಗೋ. ಏನು ಆಫ್ ರೋಡ್ ಇದು. ಹೋಯ್ತು, ನನ್ನ ಸೊಂಟ ಹೋಗ್ಬೋದು. ಸೊಂಟ ಸೋಬಾನ ಆಗ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಆಗ್ತದೆ ಇಲ್ಲಿ.
ರೋಡಿಗೆಲ್ಲ ಏನೋ ಚೆಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಏನೋ ಮೆಜರ್ಮೆಂಟ್ ಮಾಡ್ತಾವ್ರೆ. ಫ್ಲೈಓವರ್ ಕೆಲಸ ಆಗಲಿಲ್ಲ ಇನ್ನು. ಒಂದ್ಸಲಿ ಕ್ಲಚ್ ಒತ್ತದೆ ನಾನು ಗೇರ್ ಹಾಕಿದೆ ಅಂತ ಆಗ್ತಾಯಿದೆ. ಏನಾಗಲಿಕ್ಕಿಲ್ಲ, ದೇವ್ರಿಟ್ಟಾಗ ಆಗ್ತದೆ. ಕ್ಲಚ್ ಹೊತ್ತಲಿಕ್ಕೆ ಮರ್ತೋಯ್ತು, ಸೆಕೆಂಡ್ ಗೇರ್ ಶಿಫ್ಟ್ ಮಾಡಿದೆ ಒಮ್ಮೆ. ಏನಾಗೋಲ್ಲ, ಕೆಲವು ಸಲ ಹೋದರೆ ಹೋಯ್ತು ಗಾಡಿ, ಕ್ಲಚ್ ಹೋಗ್ತದೆ. ಇದುವೇ ನೋಡಿ ಮೆಲ್ಕಾರ್ಪೇಟೆ ತಲುಪಿದೆ ನಾನು ನೋಡಿ. ಇಲ್ಲಿ ಅಷ್ಟು ಜನ ಕಮ್ಮಿ ಇಲ್ಲಿ. ನೋಡ್ಬೇಕು ಇಲ್ಲಿಗ RTO ಆಫೀಸ್ ಎಲ್ಲಿ ಉಂಟಂತ ಗೊತ್ತಿಲ್ಲ. ನೋಡೋ RTO ಆಫೀಸ್ ಹುಡುಕ್ಬೇಕಷ್ಟೆ. ನಾನೀಗ ಒಂದ್ಸಲಿ ಎಲ್ಲಿಯಾದ್ರೂ ನಿಲ್ಲಿಸ್ತೇನೆ ಈಗ ಗಾಡಿ, ನೆರಾಳಲ್ಲಿ ಎಲ್ಲಿಯಾದ್ರೂ ನೋಡಿಕೊಂಡು ನಿಲ್ಲಿಸ್ತೇನೆ. RTO ಆಫೀಸ್ ಎಲ್ಲಿ ಗೊತ್ತಿಲ್ಲ, ಗೂಗಲ್ ಮ್ಯಾಪ್ ಹಾಕಿ ನೋಡಬೇಕಷ್ಟೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ನಿಮ್ಮೊಂದಿಗೆ ಬರ್ತೇನೆ ಮೋಟೋ ವ್ಲಾಗಲ್ಲಿ. ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಟ್ರೈ ಮಾಡ್ತೇನೆ ಆದಷ್ಟು ಬೇಗ ಹಾಕ್ಲಿಕ್ಕೆ. ಈಗ ಪ್ಲೀಸ್ ಸಬ್ಸ್ಕ್ರೈಬ್. ಒಬ್ಬರು ಅಡ್ಡ ಬಿದ್ರಲ್ಲ, ನಾಯಿ ಅಡ್ಡ ಓಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಾಯಿ ಅಡ್ಡ ಬಂದು ಒಬ್ಬರು ಬಿದ್ದರು ಬೈಕಲ್ಲಿ.